ಮುಡಾ ಹಗರಣದ ಬಗ್ಗೆ ಚರ್ಚೆಗೆ ನಿರಾಕರಿಸಿರುವುದರಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಸಂಗ್ರಹಿಸಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಮುಡಾ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಮಾಡುವುದಕ್ಕೆ ಬಿಜೆಪಿ ಜೆಡಿಎಸ್ ನಿರ್ಧರಿಸಿದ್ದಾವೆ. ಒಂದು ವಾರ ಪಾದಯಾತ್ರೆ ಮಾಡುವುದಕ್ಕೆ ತೀರ್ಮಾನಿಸಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆಗೆ ಸಭೆ ನಡೆಸಿ ಅಂತಿಮ ದಿನಾಂಕವನ್ನು ನಿಗದಿ ಮಾಡುವುದಕ್ಕೆ ನಾಯಕರು ತೀರ್ಮಾನಿಸಿದ್ದಾರೆ. ಈ ಸಭೆ ಭಾನುವಾರ ನಡೆಯುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಪಾದಯಾತ್ರೆಗೆ ಸರ್ಕಾರ ಬ್ರೇಕ್ ಹಾಕೋಕೆ ಮುಂದಾಗುವ ಸುಳಿವನ್ನ ಕೊಡ್ತಾ ಇದೆ. ವಿಪಕ್ಷಗಳ ಪಾದಯಾತ್ರೆಗೆ ಪೊಲೀಸ್ ಅನುಮತಿ ನೀಡದಂತೆ ಸರ್ಕಾರ ಸೂಚಿಸಿದೆಯಂತೆ. ಅಲ್ಲದೆ ಬಿಜೆಪಿ ಪಾದಯಾತ್ರೆಯನ್ನ ಖಂಡಿಸಿ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ನಾಯಕರು ಮೈಸೂರಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡೋಕೆ ನಿರ್ಧರಿಸಿದ್ದು, ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅನುಮತಿ ಪಡೆಯುವ ವಿಶ್ವಾಸದಲ್ಲಿದ್ದಾರೆ. ಏನೋ ಕಾಂಗ್ರೆಸ್ ಪಾದಯಾತ್ರೆಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದು, ಪಾದಯಾತ್ರೆ ಯಾಕೆ, ತಾಯಿ ಚಾಮುಂಡೇಶ್ವರಿಗೆ ಅಡ್ಡ ಬಿದ್ದು ಉರುಳು ಸೇವೆ ಮಾಡಿಬಿಡ್ಲಿ ಅಂತ ಹೇಳಿದ್ದಾರೆ. ಪಾದಯಾತ್ರೆ ಯಾಕೆ, ಪ್ರಾಯಶ್ಚಿತ್ತಕ್ಕೆ ಉರುಳು ಸೇವೆ ಮಾಡ್ಕೊಂಡು ಬರ್ಲಿ. ಅಲ್ಲಿಂದ ಅವ್ರ ಪ್ರಾಯಶ್ಚಿತ್ತಕ್ಕೆ ಅವ್ರನ್ನ ಜನ ಅಧಿಕಾರಕ್ಕೆ ತಂದು ಕೂರಿಸಿರೋದಕ್ಕೆ ತಪ್ಪಾಗಿದೆ ಅಂತ ಅವರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಅಡ್ಡಬಿದ್ದು ಹಣ್ಣುಕಾಯಿ ಒಡಿಸಿ ಅಲ್ಲಿಂದ ಉರುಳು ಸೇವೆ ಮಾಡ್ಕೊಂಡು ವಿಧಾನಸೌಧದವರೆಗೂ ಬರಲಿ. ಬರೀ ಪಾದಯಾತ್ರೆ ಯಾಕೆ. ಸಿಎಂ ಸಿದ್ದರಾಮಯ್ಯ ಮುಡಾ ಹಗರಣ ಮಾಡಿದ್ದಾರೆ ಅನ್ನುವ ಬಿಜೆಪಿಯ ಆರೋಪವನ್ನು ಕಾಂಗ್ರೆಸ್ ಸಹಜವಾಗಿಯೇ ನಿರಾಕರಿಸಿದೆ. ಈ ಪ್ರಕರಣ ಈಗಾಗಲೇ ನ್ಯಾಯಾಂಗ ತನಿಖೆ ಆಗ್ತಾ ಇರೋದ್ರಿಂದ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಬಿಜೆಪಿ ಕಾಲದ ಹಗರಣಗಳ ಬಗ್ಗೆಯೂ ಕೂಡ ತನಿಖೆಗೆ ಕಾಂಗ್ರೆಸ್ ನಿರ್ಧರಿಸಿದೆ. ನಾವು ಅವರ ಕಾಲದಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು. ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವ್ರು ಬಿಡಲಿಲ್ಲ. ನಾವು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೋ, ಚರ್ಚೆ ಮಾಡೋಣ, ಉತ್ತರ ಕೊಡೋಣ ಅಂತೇಳಿ. ಅವ್ರು ಏನೇನು ಬೇಕೋ ಹೇಳಿದ್ರು, ನಾವು ಹೇಳಕ್ಕೆ ಅವರು ಬಿಡಲಿಲ್ಲ. ಅದಕ್ಕೆ ನಾವು ಅವರ ರಿಟರ್ನ್ ಸ್ಟೇಟ್ಮೆಂಟು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳು ಕೂಡ ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು. ಯಾವ ಹಗರಣನೂ ಮಾಡಿಲ್ಲ. ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದೋ. ಅದಕ್ಕೆ ಇಂಥ ದೊಡ್ಡ ಹಗರಣಗಳು ಅವ್ರದ್ದೆಲ್ಲ ಇತ್ತಲ್ಲ, ಅದನ್ನ ಮುಚ್ಚಕ್ಕೋಸ್ಕರ ನಮ್ದೆಲ್ಲ ಈಚೆ ಬಂದ್ಬಿಡ್ತದೆ ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಈಗ ಅವ್ರಿಗೂ ಗೊತ್ತು, ಬಿಜೆಪಿಯವರಿಗೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ರು. ಅದನ್ನ 50-50 ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಕೊಟ್ಟಂತ ವರ್ಷ ಯಾವುದು? 2020. 2020ರಲ್ಲಿ ಯಾರು ಮುಖ್ಯಮಂತ್ರಿ? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ. ಯಾರು ಯುಡಿ ಮಂತ್ರಿ? ಬಸವರಾಜ್ ಅವರು ಯುಡಿ ಮಂತ್ರಿ. ಮೂಡಾ ಅಧ್ಯಕ್ಷರು ಬಿಜೆಪಿಯವರು. ಯಾಕೆ ಕೊಟ್ಟರು? ನನಗನ್ಸಿದ್ದು ಈ ಮುಂಗಾರು ಅಧಿವೇಶನ ಎಲ್ಲೋ ಒಂದು ಕಡೆ ಹಗರಣದ ಕಚ್ಚಾಟದ ಅಧಿವೇಶನ ಆಗೋಯ್ತಾ ಅಂತ. ಯಾಕೆಂದರೆ ಬಿಜೆಪಿಯವರು ಟೈಮ್ ಕೇಳ್ತಾ ಇದ್ದಾರೆ, ಇವ್ರು ನೋಡಿದ್ರೆ ನೀ ಕೊಡೆ ನಾ ಬಿಡೆ ಅನ್ನುವಂಥ ಆಗ್ಬಿಟ್ಟಿದೆ ಪರಿಸ್ಥಿತಿ. ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಈ ಅಧಿವೇಶನದ ಸಂದರ್ಭದಲ್ಲಿ ತಮಾಷೆಗಳು ನೋಡೋದಕ್ಕೆ ಕಾಣಸಿಕ್ತು. ಎಲ್ಲೋ ಒಂದು ಕಡೆ ಹೌದು, ನಾವು ಕೂಡ ನಕ್ವಿ, ಆದರೆ ಯಾರಿಗೂ ಸೀರಿಯಸ್ನೆಸ್ ಇಲ್ವಲ್ಲ. 10 ದಿನ ಅದು ಯಾರು ನಮ್ಮ ದುಡ್ಡು, ಜನರ ದುಡ್ಡಲ್ಲಿ ಅಧಿವೇಶನ ನಡೆಸ್ತಾ ಇದ್ದಾರೆ. ಎಲ್ಲರನ್ನೂ ವೇಸ್ಟ್ ಮಾಡಿಬಿಟ್ರಲ್ಲ, ವೇಸ್ಟ್ ಆಫ್ ಟೈಮ್ ಅಂತ ಅನಿಸ್ತಲ್ಲ ಅನ್ನುವಂಥ ಭಾವನೆ. 3 ರಾಜಕೀಯ ಪಕ್ಷಗಳಿಗೂ ಮಾನ ಮರ್ಯಾದೆ ಇಲ್ಲ ಅನ್ನೋದು ಈ ಅಧಿವೇಶನದಲ್ಲಿ ಪ್ರೂವ್ ಆಗೋಯ್ತು. ಮಾನ ಮರ್ಯಾದೆ ನಾಚಿಕೆ 3 ಪೊಲಿಟಿಕಲ್ ಪಾರ್ಟಿಗಳಿಗಿಲ್ಲ. ಜನರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದಾರೆ. ನಾಚಿಕೆ ಮಾನ ಮರ್ಯಾದೆಯನ್ನು ಬೀದಿಗೆ ಹರಾಜು ಹಾಕಿದ್ದಾರೆ. ಜನರ ದುಡ್ಡನ್ನು ನುಂಗಿ ನೀರು ಕುಡಿದಿದ್ದಾರೆ. 30ರಿಂದ 40 ಲಕ್ಷ ಪ್ರತಿದಿನದ ಒಂದು ಅಧಿವೇಶನಕ್ಕೆ ಇವರು ಖರ್ಚು ಮಾಡಿ ಮಜಾ ಮಾಡಿಕೊಂಡು, ಟೀ ಕುಡ್ಕೊಂಡು, ತಿಂಡಿ ತಿಂದ್ಕೊಂಡು, ಅಲ್ಲೇ ರಾತ್ರಿ ಸೋಫಾ ಸೆಟ್ಗಳಲ್ಲಿ ಮಲಕ್ಕೊಂಡು, ಇದರ ಜೊತೆಗೆ ಆಡಳಿತ ಪಕ್ಷ ಅಂತ ಅನ್ಸ್ಕೊಂಡಿರುವಂಥ ಕಾಂಗ್ರೆಸ್ಸು ಅವ್ರಿಗೂ ಕೂಡ ಯಾವುದೇ ಮಾನ ಮರ್ಯಾದೆ ಇಲ್ಲದೆ ಇದಕ್ಕೆ ಉತ್ತರವನ್ನು ಕೂಡ ಕೊಡಕ್ಕೆ ಸಾಧ್ಯವಾಗಿದೆ. ಜಗಳ ಮಾಡಿಕೊಂಡು ನಿಮ್ಮನ್ನ ಬೀದಿ ಪಾಲ್ ಮಾಡಿದ್ದಾರೆ ಅನ್ನೋದನ್ನು ನಾನು ಇವತ್ತು ನೇರವಾಗಿ ಹೇಳ್ತೀನಿ. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಕರೆದು ಬೇಕಾದ್ರೆ ಹಕ್ಕುಚ್ಯುತಿ ಮಂಡಿಸ್ಕೊಳ್ಳಿ ಇವ್ರು ಬೇಕಾದ್ರೆ. ಬಿಕಾಸ್ ಮುಂಗಾರು ಮಳೆ ಶುರುವಾಗಿದೆ. ರಾಜ್ಯಾದ್ಯಂತ ಜನ ಸಮಸ್ಯೆಗಳ ಒಡಲಲ್ಲಿದ್ದಾರೆ. ಮತ್ತೊಂದು ಕಡೆ ಪ್ರವಾಹ ಆಗ್ತಾ ಇದೆ. 100 ರೀತಿಯಲ್ಲಿ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಒಂದು ಕಡೆ ಗುಡ್ಡ ಕುಸಿದು ಶಿರೂರು ಹತ್ರ
ಒಂದೇ ಕುಟುಂಬದ 5 ಜನ, ಜೊತೆಗೆ ಇನ್ನೂ 5 ಜನ ತೀರ್ಕೊಂಡಿದ್ದಾರೆ, ಇನ್ನೂ 3-4 ಜನ ಸಿಕ್ಕಿಲ್ಲ. ಅಲ್ಲಿ ನ್ಯಾಷನಲ್ ಹೈವೇ 66ನಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೂ ಕೂಡ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ಬೇರೆ ಬೇರೆ ಅವೈಜ್ಞಾನಿಕ ಕಾಮಗಾರಿಗಳಿಂದ ದೊಡ್ಡ ಮಟ್ಟದ ಲಾಸ್ ಆಗುವ ಸಾಧ್ಯತೆಗಳಿದ್ದಾವೆ. ನಮ್ಮ ಕೊಡಗಿನಲ್ಲಿ, ನಮ್ಮ ಚಿಕ್ಕಮಗಳೂರಿನಲ್ಲಿ, ನಮ್ಮ ಹಾಸನದಲ್ಲಿ, ನಮ್ಮ ಮಲೆನಾಡಿನ ಬೇರೆ ಬೇರೆ ಭಾಗದಲ್ಲಿ, ನಮ್ಮ ಶಿವಮೊಗ್ಗದಲ್ಲಿ ಜನ ಇವತ್ತು ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ತಿರುಗ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೊಯ್ನಾ ಡ್ಯಾಮಿಂದ ನೀರು ಬಂದು ಬೇರೆ ಬೇರೆ ಕಡೆಗಳಿಂದ ನೀರು ಬಂದು ಈಗ ನಾಳೆ ನಾಡಿದ್ರಲ್ಲಿ ಆಲ್ಮಟ್ಟಿ ತುಂಬೋಗಿ ಇನ್ನಿತರ ಸಮಸ್ಯೆಗಳಾಗುವಂತ ಚಾನ್ಸಸ್ ಇದೆ. ಇದರ ಜೊತೆಗೆ ಮೂಡಾ ಹಗರಣವೂ ಕೂಡ ಬಹಳ ಇಂಪಾರ್ಟೆಂಟ್ ಹಗರಣ. ಇದರ ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ದಲಿತರಿಗೆ ಸೇರಬೇಕಾದಂಥ, STಗಳಿಗೆ ಸೇರಬೇಕಾದಂಥ, ವಾಲ್ಮೀಕಿ ಕುಟುಂಬದ ಕುಡಿಗಳಿಗೆ ಸೇರಬೇಕಾದಂಥ 187 ಕೋಟಿ ರೂಪಾಯಿಗಳನ್ನು ನುಂಗಿ ನೂರು ಕುಡಿದು ಬಿಸಾಕಿ ಇವರೆಲ್ಲರೂ ಕೂಡ ಮಾನ ಮರ್ಯಾದೆ ಇಲ್ಲದೆ ನಡ್ಕೊಂಡು ಒಬ್ಬ ಮಿನಿಸ್ಟ್ರು ಅಂತ ಕರೆಸ್ಕೊಂಡಿದ್ದಂಥ ಮನುಷ್ಯ ಇವತ್ತು 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಮತ್ತೊಬ್ಬ ಮನುಷ್ಯ ಶಾಸಕ ಅಂತ ಕರೆಸ್ಕೊಂಡಿದ್ದಂಥ ಮನುಷ್ಯ ಇಡೀ ತೂಗುಗತಿಯಲ್ಲಿದ್ದಾನೆ. ಇವತ್ತು ಇವರೆಲ್ಲರೂ ಕೂಡ ಇವತ್ತು ನಾಟಕ ಮಾಡಿಕೊಂಡು ಮಜಾ ಮಾಡಿಕೊಂಡು ಸರಿಸುಮಾರು 10 ಕೋಟಿ ರೂಪಾಯಿಗಳನ್ನು ಇಷ್ಟು ದಿನಗಳ ಕಾಲ ನಡೆದಂಥ ವಿಧಾನ ಪರಿಷತ್ತು, ವಿಧಾನಸಭೆಯ ಕಲಾಪದಲ್ಲಿ ಮೋಸ ಮಾಡಿಕೊಂಡು, ದಗ ಮಾಡಿಕೊಂಡು, ದಗಲ್ಬಾಜಿತನ ಮಾಡಿಕೊಂಡು, ವಂಚನೆ ಮಾಡಿಕೊಂಡು ನಮಗೆಲ್ರಿಗೂ ಕೂಡ ಇವರು ತಲೆ ಮೇಲೆ ಬಿಸಿನೀರು ಕಾಯಿಸ್ಕೊಂಡು ಬುರುಡೆ ಮೇಲೆ ಇವರು ನಮ್ಮ ಜೊತೆಗೆ ಡ್ಯಾನ್ಸ್ ಮಾಡಿಕೊಂಡು, ಆಟ ಆಡಿಕೊಂಡು, ಕವಡೆ ಇಟ್ಕೊಂಡು ಇವರು ತಿರುಗ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ನೀವು ಯಾವ ಭಾಷೆಯಿಂದ ಏನು ಹೇಳ್ತೀರ್ರಿ? ನಂಬರ್ 1. ನಂಬರ್ 2, ಈ BJPಗೆ ನಾನು ಹೇಳಬೇಕಾಗಿರೋದು, ನಿಮ್ಮ ಹತ್ರ ಮುಡಾ ಸ್ಕ್ಯಾಮ್ ಅನ್ನೋದು ಸ್ಪಷ್ಟವಾಗಿದೆ ಅಲ್ವೇನ್ರಿ? ಡಾಕ್ಯುಮೆಂಟ್ಗಳು ಸ್ಪಷ್ಟವಾಗಿದೆ ಅಲ್ವೇನ್ರಿ? ಬನ್ರಿ ವಿಸ್ತಾರ ನ್ಯೂಸ್ ಹತ್ರ ಇನ್ನೂ 4 ಡಾಕ್ಯುಮೆಂಟ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಬನ್ರಿ, ಕಮ್ ಔಟ್ ಇನ್ ಫ್ರಂಟ್ ಆಫ್ ದಿ ಮೀಡಿಯಾ ಹೌಸ್. ಬನ್ರಿ, ಒಂದು ಪ್ರೆಸ್ ಮೀಟ್ ಮಾಡ್ರಿ. ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಕೂಪದಲ್ಲಿ ತೊಡಗಿದ್ದಾರೆ. ಕಮಾನ್, ಟೇಕ್ ಇಟ್ ಔಟ್. ನಾಟಕ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಆಚೆ ಬರುತ್ತಾ? ಹಿಂಗಿಂಗ್ ಅಂದ್ಕೊಂಡು ಕೂತ್ಕೊಂಡ್ರೆ ಆಚೆ ಬರುತ್ತಾ? ಬರೋದಿಲ್ಲ. ಕಬಡ ಹಾಕೊಂಡು ಕೂತ್ಕೊಂಡ್ರೆ ಆಚೆ ಬರುತ್ತಾ? ಪುಟ್ ಇಟ್ ಇನ್ ಫ್ರಂಟ್ ಆಫ್ ಲೀಗಲ್ ಆಸ್ಪೆಕ್ಟ್ಸ್. 20 ಡಾಕ್ಯುಮೆಂಟ್ಗಳನ್ನು ಕೊಡ್ತೀವಿ ಬೇಕಾದ್ರೆ ನಾವು. 20 ಡಾಕ್ಯುಮೆಂಟ್, 4 ಅಲ್ಲ 20 ಕೊಡ್ತೀವಿ. ಕಮಾನ್, ಡೂ ಎ ಪ್ರೆಸ್ ಮೀಟ್. ಪುಟ್ ಇಟ್ ಇನ್ ಫ್ರಂಟ್ ಆಫ್ ಪೀಪಲ್ಸ್ ಕನ್ಸಂಪ್ಷನ್. 15, 16, 18, 19, 22, 23, 24, 25 ಬರೀ ಜಗಳ, ಡ್ರಾಮಾ, ನಾಟಕ. ಹೌದು. ಬಿಕಾಸ್ ಮುಡಾ ಇಸ್ ಅನ್ ಆಲ್ ಪಾರ್ಟಿ ಸ್ಕ್ಯಾಮ್. ಇವರು ಡ್ರಾಮಾ ಮಾಡಿದ್ಯಾಕೆ ಅಂತಂದ್ರೆ ಮುಡಾದಲ್ಲಿ BJP-ಯವ್ರದ್ದು ಪಾಲಿದೆ, ಮುಡಾದಲ್ಲಿ ಕಾಂಗ್ರೆಸ್ನವ್ರದ್ದು ಪಾಲಿದೆ, ಮುಡಾದಲ್ಲಿ JDS-ನವ್ರದ್ದು ಪಾಲಿದೆ. ನಿಮಗೆ ಇನ್ನೂ ಒಂದು ಮಾತು ಇವತ್ತು ನೇರವಾಗಿ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಮುಡಾದಲ್ಲಿ IAS ಆಫೀಸರ್ಸ್ಗಳದ್ದು ಪಾಲಿದೆ ರೀ. ಫೇಮಸ್ IAS ಆಫೀಸರ್ಸ್ಗಳದ್ದು ಪಾಲಿದೆ ಮುಡಾದಲ್ಲಿ. ಫೇಮಸ್, ವೆರಿ ಫೇಮಸ್, ಅಲ್ಟ್ರಾ ಫೇಮಸ್. ಹೆಸರು ಹೇಳಿದ್ರು ಇಂಥವ್ರ ಅಯ್ಯೋಯ್ಯೋ ಅಂತ ಹೇಳುವ ರೀತಿಯ ಜನರ ಪಾಲು ಇದೆ. ಅದನ್ನು ಓಪನ್ ಮಾಡೋದೇ ವಿಸ್ತಾರ ನ್ಯೂಸ್. ಅದರ ಪೆಂಡೋರ ಬಾಕ್ಸ್ ಓಪನ್ ಮಾಡೋದೇ ವಿಸ್ತಾರ ನ್ಯೂಸ್. ಮಾನ್ಯ ಮುಖ್ಯಮಂತ್ರಿಗಳದು 14 ಸೈಟಿಗೆ ತಮ್ಮ ಘನತೆಯನ್ನ ಕುಂದು ತಂದುಕೊಡ್ತಾ ಇದ್ದೀರಿ ಅಂತಂದ್ರೆ, ನೀವು ಇದಕ್ಕೆ ಉತ್ತರದಾಯಿತ್ವವಾಗಿಲ್ಲ ಅಂತಂದ್ರೆ ಯಾವ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಇದಕ್ಕೆ ಉತ್ತರ ಕೊಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದಕ್ಕೆ ಉತ್ತರನಾ? ಕಾಂಗ್ರೆಸ್ನವ್ರು ಅಲ್ಲಿಂದ ಪಾದಯಾತ್ರೆ ಮಾಡ್ತಾರಂತೆ, BJP-ಯವರು ಇಲ್ಲಿಂದ ಪಾದಯಾತ್ರೆ ಮಾಡ್ತಾರಂತೆ, 7 ದಿನ ಮಾಡ್ತಾರಂತೆ. ನಾಟಕ ಮಾಡ್ಕೊಂಡಿದ್ದೀರೇನ್ರಿ ರೇ ನೀವೆಲ್ಲರೂ? ಏನು ಜನರ ಕಿವಿಗೆ ಲಾಲ್ಬಾಗು, ಕಬ್ಬನ್ ಪಾರ್ಕು 2 ಒಟ್ಟಿಗೆ ಸೇರಿಸ್ಬಿಟ್ಟು ಈ ಕಡೆಗೊಂದು ಈಗೊಂದು ಇಡ್ಬೋದು ಅಂದ್ಕೊಂಡಿದ್ದೀರೇನ್ರಿ ನೀವೆಲ್ಲರೂ? ಆರ್ ಯು ಪೊಲಿಟಿಕಲ್ ಪಾರ್ಟೀಸ್ ನಾಟ್ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ಸ್? ಏನು ಸಾಧನೆ ಮಾಡ್ದಂಗಾಯ್ತು ಇವತ್ತು? 4 ಬಿಲ್ ಪಾಸ್ ಆಯ್ತು ಇವತ್ತು ವಿಧಾನಸಭೆಯಲ್ಲಿ. 4 ಬಿಲ್ಲು. ಸಿನಿಮಾ ಮಂದಿಗೆ ಸಂಬಂಧಪಟ್ಟಂತೆ ಒಂದು ಬಿಲ್ ಪಾಸ್ ಆಯ್ತು. ನನಗೂ ನಿಮಗೂ ಗೊತ್ತೇನ್ರಿ ಸಿನಿಮಾ ಮಂದಿಗೆ ಪಾಸ್ ಆದಂತ ಒಂದು ಬಿಲ್ಲಲ್ಲಿ ಏನಿದೆ ಅಂತ ಗೊತ್ತೇನ್ರಿ? ಅವರ ಹಿತರಕ್ಷಣೆಗೆ ಅಂತ ಒಂದು ಬಿಲ್ ಪಾಸ್ ಆಯ್ತು ಇವತ್ತು. ಸಿನಿಮಾ ಮತ್ತು ಸಾಂಸ್ಕೃತಿಕ ಬಿಲ್ ಅಂತ ಒಂದು ಬಿಲ್ ಪಾಸ್ ಆಯ್ತು. ಯಾರಾದ್ರೂ ಮಾತಾಡಿದ್ರ ಅದ್ರ ಬಗ್ಗೆ? ಇವತ್ತು ಮಾತಾಡಿದ್ರ? ಚರ್ಚೆ ನಡೀತಾ? ನಾವಾದ್ರೂ ತಗೊಂಡ್ವಾ ಅದನ್ನ? ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ನಮ್ಮ ಎಡಿಟೋರಿಯಲ್ ಟೀಮ್ನಲ್ಲಿ ಹೇಳ್ತಾ ಇದ್ದೆ, ಅದ್ರ ಬಗ್ಗೆ ನಾವು ಮಾತಾಡಬೇಕು. ಸಿನಿಮಾ ಮಂದಿಗೆ ಅದರಿಂದ ಒಳ್ಳೇದಾಗ್ಬೋದೇನೋ ಮಾತಾಡಬೇಕು. ಆಮೇಲೆ ಯಾಕೆ ಕಾಂಗ್ರೆಸ್ನವ್ರು ಅದಕ್ಕೆ ಮಾತಾಡೋಕೆ ಅವಕಾಶ ಯಾಕೆ ಕೊಡ್ಲಿಲ್ಲ? ಒಂದು ದಿನದ ಮೊದಲೇ ಮೊಟಕುಗೊಳಿಸಿ ಮಜಾ ಮಾಡಕ್ ಹೊರಟ್ಬಿಟ್ರಲ್ರಿ ಎಲ್ರೂ. ಶುಕ್ರವಾರ ಮುಕ್ತಾಯವಾಗಬೇಕಾಗಿದ್ದು, ಅದು ಕೂಡ ಮಧ್ಯಾಹ್ನ ಮುಕ್ತಾಯವಾಗಬೇಕಾಗಿದ್ದು ಕಲಾಪಗಳು. ಗುರುವಾರ ಕಲಾಪನ ಮುಕ್ತಾಯ ಮಾಡಿ ಮಜಾ ಮಾಡಿಬಿಟ್ರಲ್ರಿ ಎಲ್ರೂ. ಅನ್ಸಿಲ್ವಾ ನಿಮಗೆ?
ಹೌದು. ಯಾರಲ್ಲಾದ್ರೂ ಒಬ್ಬರಲ್ಲಾದ್ರೂ ಯಾವುದೇ ಪೊಲಿಟಿಕಲ್ ಪಾರ್ಟಿಲಿ ಬಿಜೆಪಿ ಕಾಂಗ್ರೆಸ್ JDS ಒಬ್ಬರಲ್ಲಾದ್ರೂ ಸತ್ಯ ಮತ್ತು ಸತ್ವ ಎರಡು ಇದೆ ಅಂತ ನಿಮ್ಗೆ ಅನಿಸ್ತಾ ನಿಮ್ಗೆ ಇವತ್ತು? ಎಲ್ಲಿ? ಇಟ್ಸ್ ಅನ್ ಆಲ್ ಪಾರ್ಟಿ ಸ್ಕ್ಯಾಮ್ ಮ್ಯಾನ್, ಐ ಆಮ್ ಟೆಲ್ಲಿಂಗ್ ಯು. ಎಸ್. ಬಿಜೆಪಿ ಅವರು ಮುಡಾದಲ್ಲಿ ಹೊಡ್ಕೊಂಡಿದ್ದಾರೆ, ಕಾಂಗ್ರೆಸ್ನವರು ಹೊಡ್ಕೊಂಡಿದ್ದಾರೆ, JDSನವರು ಹೊಡ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ 150 ಸೈಟ್ ಹೊಡ್ಕೊಂಡಿದ್ದಾನೆ. ನಿಮ್ಗೆ ಹೇಳ್ತೀನಿ ಕೇಳಿ, ಆ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು ಇವಾಗ, ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ ನಾನು ನಿಮಗೆ. 150 ಸೈಟ್ಸ್ ಒಬ್ರೆ. ಓಕೆ. ಒಬ್ರೆ. ಇನ್ನೊಬ್ಬ ಮನುಷ್ಯ 95 ಸೈಟ್, 95 ಸೈಟ್ ಇನ್ ಮುಡ. ಓಕೆ. ಅಂಡ್ ಸಿದ್ದರಾಮಯ್ಯನವರು ಫಾರ್ ಶೋರ್, ನೋ ಡೌಟ್, 14 ಸೈಟ್ಸ್. ಎಸ್, ಇಟ್ಸ್ ಅ ಸ್ಕ್ಯಾಮ್. ಓಕೆ. ಇಟ್ ಈಸ್ ಎ ಸ್ಕ್ಯಾಮ್, ಔಟ್ ಅಂಡ್ ಔಟ್ ಸ್ಕ್ಯಾಮ್. ನಾನು ಬರ್ಕೊಡ್ತೀನಿ, ಇಟ್ಸ್ ಅನ್ ಔಟ್ ಅಂಡ್ ಔಟ್ ಸ್ಕ್ಯಾಮ್. ತನಿಖೆ ಯಾವ ತನಿಖೆ? ಯಾರೋ ಒಬ್ರನ್ನ ಇಟ್ಬಿಟ್ಟು ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಒಬ್ರನ್ನ ಇಟ್ಬಿಟ್ಟು ಮಾಡ್ರಪ್ಪ ತನಿಖೆ. ನೋ, ನ್ಯಾಯಾಂಗ ತನಿಖೆನಾ? ನಿವೃತ್ತ ಜಡ್ಜಿಂದ ತನಿಖೆನಾ? ಸಿಟ್ಟಿಂಗ್ ಜಡ್ಜಿಂದ ತನಿಖೆನಾ? CBI ತನಿಖೆನಾ? ಯಾವ ತನಿಖೆ? ಇವ್ರಿಗೂರೇ ಮಾಡ್ಕೊಂಬಿಟ್ಟು ನಾನು ತನಿಖೆ ಅಂದ್ಬಿಟ್ರೆ ಯಾವ ತನಿಖೆ? ಮುಡಾದ ವ್ಯಾಪ್ತಿ ಎಷ್ಟು? ಮುಡಾದಲ್ಲಿ ಎಷ್ಟು ಸೈಟ್ಗಳು ಕೊಟ್ಟಿದ್ದೀರಿ? ಎಷ್ಟು ಸಾವಿರ ಸೈಟ್ಗಳನ್ನು ಮುಡದಲ್ಲಿ ಕೊಟ್ಟಿದ್ದೀರಿ ಇವತ್ತು? ಫಾರ್ ಎಕ್ಸಾಂಪಲ್ BDI ಇಂದ ಎಷ್ಟು ಸಾವಿರ ಸೈಟ್ಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ ಹೇಳ್ತೀನಿ ಕೇಳಿ. ಇದರ ಪರಿಮಾಣ ಹೇಳ್ತೀನಿ ಕೇಳಿ ನಿಮಗೆ, ಇದರ ಲೆಂತ್ ಅಂಡ್ ಬ್ರೆಡ್ತ್ ಹೇಳ್ತೀನಿ ಕೇಳಿ ನಿಮಗೆ. ಮುಡ ಅಂತಂದ್ರೆ ನಾವು ಸುಮ್ಮನೆ ಯಾವುದೋ ಒಂದು 4 ಬ್ಲಾಕ್ ಇರುವಂತ ಒಂದು ಮುಡ ಅನ್ಕೊಂಡ್ಬಿಟ್ಟಿದ್ದೀವಿ. BDI ಉದಾಹರಣೆ ತಗೊಳ್ಳೋಣ ನಿಮಗೆ. BDAದಲ್ಲಿ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ 50,000 ಸೈಟ್ಗಳು ಕೊಟ್ಟಿದ್ದಾರೆ. ಅಷ್ಟು ದೊಡ್ಡದು ವ್ಯಾಪ್ತಿ. ಬರೀ ಮಿನಿಮಮ್ ಹೇಳ್ತಾ ಇರೋದು. ಇನ್ನು ವಿಶ್ವೇಶ್ವರಯ್ಯ ಲೇಔಟ್ ಇದೆ, ಅಂಜನಾಪುರ ಇದೆ, JP ನಗರ 9th ಫೇಸ್ ಇದೆ, 8th ಫೇಸ್ ಇದೆ, ಇನ್ನು ಸಿಕ್ಕಾಪಟ್ಟ ಇದಾವೆ ನಿಮಗೆ. ಸುಮ್ಮನೆ ಹೇಳ್ತಾ ಇರೋದು, ಒಂದು ಉದಾಹರಣೆಗೆ ಹೇಳ್ತಾ ಇರೋದು ನಿಮಗೆ. ಒಂದು ಮುಡ ಅಂತಂದ್ರೆ ಲಕ್ಷಾಂತರ ಸೈಟ್ಗಳನ್ನು ಹಂಚುವ, ಲಕ್ಷಾಂತರ ಸೈಟ್ಗಳ ಬಗ್ಗೆ ವಿವರ ಕೊಡುವ, ಲಕ್ಷಾಂತರ ಸೈಟ್ಗಳ ಬಗ್ಗೆ ವಿಚಾರಣೆ ನಡೆಸುವ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಒಂದು ಪ್ರಾಧಿಕಾರ. 14 ಸೈಟು, 20 ಸೈಟು, 30 ಸೈಟು, 40 ಸೈಟು, 50 ಸೈಟು ಅಲ್ಲ. ಅದು ಏನೇನೋ ಅಲ್ಲ ಮುಡಾಗೆ. ಸಾವಿರಾರು ಸೈಟ್ಗಳು. ಒಬ್ರನ್ನಿಟ್ಬಿಟ್ಟ ತನಿಖೆ ಮಾಡಿಸ್ಬಿಡ್ತೀರಾ? ಒಬ್ರನ್ನಿಟ್ಬಿಟ್ಟ ಒಂದು ತಿಂಗಳ ವರದಿ ಕೊಡ್ಬೇಕ್ರಿ, ಸಾಕಾಗಲ್ಲ. 1 ತಿಂಗಳ ವರದಿ ಕೊಡ್ಬೇಕು ಅಂತ ಹೇಳಿ 22 ದಿನ ಆಯ್ತು. ಏನ್ ಕೊಟ್ರ ವರದಿ? ನಾಟಕ ಮಾಡ್ಕೊಂಡಿರೋದನ್ನ ಕಲಿಬಾರ್ದು. ಜನರ ಮೂಗಿಗೆ ಇವತ್ತು ತುಪ್ಪ, ಬೆಣ್ಣೆ, ಚೀಸು, ಕಡಲೆಕಾಯಿ ಎಣ್ಣೆ, ಪಾಮೊಲಿವ್ ಆಯಿಲು ಇದೆಲ್ಲ ನೀವು ಸವರ್ಕೊಂಡಲ್ಲ, ಮೂಗಿನ ಒಳಗೆ ಹಾಕ್ಕೊಂಡು ಕೂತ್ಕೋಬಾರ್ದು. ನನಗೆ ಆಕ್ರೋಶ ಭಾಳ ಇದೆ ಇವತ್ತು, ಹೇಳ್ತೀನಿ ಕೇಳಿ. ನನಗೆ ಸಿಟ್ಟು ಸಿಕ್ಕಾಪಟ್ಟ ಇದೆ ನನಗಿವತ್ತು. ನನಗೆ ತುಂಬ ಸಿಟ್ಟು ಬರುತ್ತೆ ನನಗಿವತ್ತು. ನಾನು ಕಟ್ಟಿದ ಟ್ಯಾಕ್ಸ್ ದುಡ್ಡು, ನಾನೇನೋ ಈ ಪೇಪರ್ ತಗೊಂಡೆ ಅಂದರೆ ನಾನು 5 ಪೈಸಾ ಕಟ್ಟಿದ್ದೀನಿ. ನನ್ನ ದುಡ್ಡಿನ ನಡೆದಿದ್ದು ವಿಧಾನಸಭೆ ವಿಧಾನ ಪರಿಷತ್ನ ಕಲಾಪ. ಹೌದು, ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ನಡೆದಿದ್ದು. ನಿಜ ನಿಜ. ಗೊತ್ತಾಯ್ತಾ? ನೀವು ಡ್ಯಾನ್ಸ್ ಮಾಡಿ, ಪ್ರತಿಭಟನೆ ಮಾಡಿ, ಗುಡ್, ಫೇರ್ ಎನಫ್, ಎಲ್ಲರೂ ಮಾಡಿದ್ದಾರೆ. ಪ್ರಜಾತಂತ್ರದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಹೋರಾಟ ಮಾಡುವುದು ಸರಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪ್ರೂವ್ ಇಟ್. ಮೇಕ್ ದಿ CM ರಿಸೈನ್ ಫ್ರಮ್ ಹಿಸ್ ಪೋಸ್ಟ್. ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ, ಹೌದು, ಮತ್ತೊಬ್ಬರನ್ನ ಭೇಟಿ ಮಾಡಿದ್ದಾರೆ, ಇನ್ನೊಬ್ಬರನ್ನ ಭೇಟಿ ಮಾಡಿದ್ದಾರೆ. ಐ ವಾಂಟ್ ದಿಸ್ ಟು ಗೋ ಟು ಅ ಲಾಜಿಕಲ್ ಎಂಡ್. ಇಟ್ ವಿಲ್ ನಾಟ್ ಗೋ. ನನ್ನ ಹೊಟ್ಟೆ ಉರಿಯೋದು ಅದೇನೆ. ನೀವು ನಮ್ದು ಮೋಡ ಮಾತಾಡ್ತೀರಾ, ನಿಮ್ದು 21 ಹಗರಣ ನಾವು ತೆಗೆದು ಬಿಡ್ತೀವಿ ನೋಡಿ, ಎದ್ರಕೊಂಡು ಕೂತ್ಕೊಂಡ್ಬರ್ತಾರೆ BJP ಅವರು. ಕಮಾನ್, ಅಯ್ಯೋ ಬೇಡಪ್ಪ ನಮ್ಗೆ ಯಾಕೆ ಸಾವಾಸ. ಯಾಕಂದ್ರೆ 21 ಹಗರಣದಲ್ಲಿ 21 ಅಲ್ಲ 21,000 ಜನ ಇರ್ತಾರೆ BJPಯಲ್ಲಿ ಇದ್ದಂಥವ್ರು. ಎದ್ರಕೊಂಡ್ಬಿಡ್ತಾರೆ. ನನಗೆ ಹೇಳ್ರಿ, ಕಳೆದ 10 ವರ್ಷಗಳ ಅವಧಿಯಲ್ಲಿ, ಕಳೆದ 20 ವರ್ಷಗಳ ಅವಧಿಯಲ್ಲಿ ನನಗೆ ಹೇಳ್ಬಿಡ್ರಿ, ನನಗೆ ನ್ಯಾಯಯುತವಾಗಿ, ನನಗೆ ನಾನು ಓಪನ್ ಹಾರ್ಟೆಡ್ ಆಗಿ ಇವತ್ತು ಕೇಳ್ತೀನಿ. ನಾನು ಇವತ್ತು ಹೃದಯ ಓಪನ್ ಮಾಡಿ ಕೇಳ್ತಾ ಇದ್ದೀನಿ. ಕಳೆದ 20 ವರ್ಷಗಳ ಅವಧಿಯಲ್ಲಿ ಬೇಡಪ್ಪ, ಕಳೆದ 5 ವರ್ಷಗಳ ಅವಧಿಯಲ್ಲಿ ಯಾವ ಪ್ರಕರಣ ಸುಖಾಂತ್ಯ ಕಾಣಿಸಿದಾರಪ್ಪ? ಯಾವುದೂ ಇಲ್ಲ. ಯಾವ ಪ್ರಕರಣದಲ್ಲಿ ಯಾರು ಜೈಲಿಗೆ ಹೋಗಿದ್ದಾರೆ? PSI ಸ್ಕ್ಯಾಮ್ ಇನ್ನೂ ನಡೀತಾ ಇದೆ. KPSC ಸ್ಕ್ಯಾಮ್ ಇನ್ನೂ ನಡೀತಾ ಇದೆ. ಹೇಳ್ಬಿಡ್ರಪ್ಪ ಒಬ್ಬರಾದ್ರೂ. ಬೋವಿ ಜನಾಂಗದ ಸ್ಕ್ಯಾಮ್, ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಸ್ಕ್ಯಾಮ್ ನಡೀತಾ ಇದೆ. ಎಲ್ಲವೂ ನಡೀತಾ ಇದೆ. ಬೆಂಗಳೂರಿನ ಒಬ್ಬ IAS ಆಫೀಸರ್, ಯಶವಂತಪುರದ ವೈಷ್ಣವಿ ಸಫೈರ್ ಮಾಲ್ ಪಕ್ಕ ಇದ್ದಂಥ ಒಂದು ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ, ಆತನ ಮನೆಯಲ್ಲಿ ರೂಮಿನ ಒಳಗೆ ರೈಡ್ ನಡೆದಾಗ ನಿಮ್ಗೆ ಏನು ಸಿಕ್ತು ಅಂತ ಹೇಳ? ನೀಲಿ ಚಿತ್ರದ 106 CDಗಳು ಸಿಕ್ತು.
ನೀಲಿ ಚಿತ್ರದ 106 ಸಿಡಿಗಳು, ಓಕೆ, ಜೊತೆಗೆ ಏನು ಸಿಕ್ತು ಅಂತ ಹೇಳ ನಿಮಗೆ, ಏನಿತ್ತು? ಗೋಣಿ ಚೀಲದಲ್ಲಿ 16 ಮೂಟೆ ದುಡ್ಡು. ಓಕೆ, ಅದೇ IAS ಆಫೀಸರ್ ಇವತ್ತು ಯಾವ ಪೊಸಿಷನ್ನಲ್ಲಿದ್ದಾನೆ ಹೇಳ? ಯಾವ ಪೊಸಿಷನ್ ಸರ್? ಇಡೀ ಸರ್ಕಾರ ನಡೆಸ್ತಾನೆ. ಓಕೆ, ಇಡೀ ಪ್ರಭಾವಶಾಲಿ ಆಗಿದ್ದಾರೆ ಅಂತ. ಇಡೀ ಸರ್ಕಾರ ಹ್ಯಾಂಡಲ್ ಮಾಡ್ತಾನೆ ಮನುಷ್ಯ ಇವತ್ತು. ಓಕೆ, ಇಡೀ ಸರ್ಕಾರ ಮನುಷ್ಯ ಹ್ಯಾಂಡಲ್ ಮಾಡ್ತಾನೆ ಇವತ್ತು. ಆತನ ಮನೇಲಿ ಸಿಕ್ಕಿದ್ದು ಮೂಟೆಗಟ್ಟಲೆ ದುಡ್ಡು ಅಂಡ್ ಪಾರ್ನೋಗ್ರಫಿ ಸಿಡೀಸ್. ಅದು ಎಂಥ ಪಾರ್ನ್ ಸಿಡೀಸ್ ನಾನು ಹೇಳಬಾರ್ದು ಬಾಯಲ್ಲಿ, ನಾನು ಹೇಳಬಾರ್ದು, ಹೇಳಿದ್ರೆ ತಪ್ಪಾಗುತ್ತೆ. ನಾನು ಹೇಳಬಾರ್ದು, ಹೇಳಿದ್ರೆ ತಪ್ಪಾಗುತ್ತೆ, ನಾನು ಹೇಳೋದಿಲ್ಲ. ಎಂಥದ್ದು ನಾನು ಹೇಳಬಾರ್ದು, ಹೇಳೋದಿಲ್ಲ. ಏನ್ರಿ ಮಾಡ್ಕೊಂಡ್ಬಿಟ್ರಿ? ಲೋಕಾಯುಕ್ತ ರೈಡ್ ಮಾಡ್ತು, ಎಷ್ಟು ಜನಕ್ಕೆ ಶಿಕ್ಷೆ ಕೊಡ್ಸಿದ್ರಿ ನೀವು? ACB ರೈಡ್ ಮಾಡಿದ್ರು, ಎಷ್ಟು ಜನಕ್ಕೆ ಶಿಕ್ಷೆ ಕೊಡಿಸಿದ್ರಿ ನೀವು? ಲೋಕಾಯುಕ್ತದಲ್ಲಿದ್ದಂಥ, ಲೋಕಾಯುಕ್ತದ ಉನ್ನತ ಅಧಿಕಾರಿ, ಲೋಕಾಯುಕ್ತದ ನ್ಯಾಯಮೂರ್ತಿ ಅಂತ ಅನ್ಸ್ಕೊಂಡಿದ್ದಂಥ ಮನುಷ್ಯನೇ ತಿನ್ನಬಾರ್ದು ಅಮೇಧ್ಯ ತಿಂದುಬಿಟ್ಟು ಜನರ ಪಾಲಿಗೆ ಕೆಂಗಣ್ಣಿಗೆ ಗುರಿಯಾದಂಥ ಮನುಷ್ಯ. ಮತ್ತು ಲೋಕಾಯುಕ್ತದ ನ್ಯಾಯಮೂರ್ತಿ ಅಂತ ಅನ್ಸ್ಕೊಂಡಿದ್ದಂಥ ಒಬ್ಬ ಮನುಷ್ಯ, ಆತನ ಮಗ ಡೀಲ್ ಮಾಸ್ಟ್ರು ಒಂದು ಕಾಲದಲ್ಲಿ. ಇವನ್ ಟುಡೇ BDA ಕಮಿಷನರ್ ಅಂತ ಅನ್ಸ್ಕೊಂಡಿದ್ದಂಥ ಮನುಷ್ಯ ಓಕೆ, ತನ್ನ ಮರ್ಸಿಡಿಸ್ ಬೆನ್ಸ್ ಔಡಿ ಕಾರಿನ ಡಿಕ್ಕಿಯೊಳಗೆ ಮೂಟಗಟ್ಟಲೆ ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ದಾಗ ಸಿಕ್ಕಾಕೊಂಡಿದ್ದಂಥ ಮನುಷ್ಯ. ಅದೇ BDA ಕಮಿಷನರ್ ಆಗಿದ್ದಂಥ ಮನುಷ್ಯ ಸೂಟ್ ಕೇಸಲ್ಲಿ ದುಡ್ಡು ಹೊರತೆಗೆದು ಎಣಿಸ್ತಾ ಇದ್ದಿದ್ದು ವಿಡಿಯೋ ಫೂಟೇಜ್ ಹೊರಗೆ ಬಂದಂಥ ದಿನವನ್ನೂ ನೀವು ಕಂಡಿದ್ದೀವಿ. ಕಳೆದ 15 ವರ್ಷದ ನನ್ನ ಮೀಡಿಯಾ ಲೈಫಲ್ಲಿ ನಾನು ನೋಡಿದ್ದೀನಿ. ನೀವು ಸೇರ್ಕೊಂಡು ಮಾಡೋದು ನಾಟಕ. ನೀವು ನಾಟಕ ಮಾಡಿಲ್ಲ ಅಂತಂದ್ರೆ ಯು ಪ್ರೂವ್ ಮಿ ರಾಂಗ್. 20 ದಿನದಲ್ಲಿ ಇದಕ್ಕೊಂದು ಕಾರ್ಯಪ್ರವೃತ್ತವಾಗಿ ನಾವು ಜೊತೆಗೆ ನಿಲ್ತೀವಿ ಮೀಡಿಯಾ. ವಿ ಡೋಂಟ್ ಕೇರ್ ವೆದರ್ ಇಟ್ಸ್ BJP ಆರ್ JDS ಆರ್ ಕಾಂಗ್ರೆಸ್. ಐ ಡೋಂಟ್ ಸರ್ಟನ್ಲಿ ಕೇರ್. ಈ ಮೂಡಾದಲ್ಲಿ ಸ್ಕ್ಯಾಮ್ ಆಗಿರೋದು ನಿಜ. ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ ಅನ್ನೋದು ಸುಸ್ಪಷ್ಟ. ಎಸ್, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ನಾನು. ಓಪನ್ ಸ್ಟೇಟ್ಮೆಂಟ್. ದಿಸ್ ಇಸ್ ಅನ್ ಓಪನ್ ಸ್ಟೇಟ್ಮೆಂಟ್ ಆನ್ ಮೈ ಪ್ರೈಮ್ ಶೋ ಟುಡೇ. ಓಕೆ, ಅದಕ್ಕೆ ಡಾಕ್ಯುಮೆಂಟ್ಗಳನ್ನು ನಾವೇ ಇಟ್ಟಿದ್ದೀವಿ. ಬಟ್ ಐ ಆಮ್ ಚಾಲೆಂಜಿಂಗ್ ದಿಸ್ ಆಪೋಸಿಷನ್ ಪಾರ್ಟಿ. ಪ್ರೂವ್ ಇಟ್. ಲೆಟ್ಸ್ ಟೇಕ್ ಇಟ್ ಫಾರ್ವರ್ಡ್. ವಿ ದ ಮೀಡಿಯಾ ಹೌಸಸ್ ವಿಲ್ ಸ್ಟ್ಯಾಂಡ್ ಬೈ ಯು. ನಾವು ನಿಮ್ಮ ಜೊತೆ ನಿಂತ್ಕೊಂತೀವಿ. ಎಸ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.